ಯಜಮಾನ್ರೆ ಯಜಮಾನ್ರೆ ಏನಾಯ್ತು? ಏನು ಏನಾಗಿಲ್ಲ ಬಿಡು. ತೋರಿಸಿ ಬಿಡು, ನೀನು ತೊಗೊಂಡೋಗು, ಏನಾಗಿಲ್ಲ. ಯಾರು ಇಲ್ವಾ ಮನೇಲಿ? ಹೇಳ್ಕೊಳೋದಕ್ಕೆ ಮಾತ್ರ ಮನೆ ತುಂಬ ಆಳುಗಳು, ಕರೆದಾಗ ಮಾತ್ರ ಯಾರು ಬರಬೇಡಿ. ಒಂದು ಕಪ್ ಕಾಫಿ ಕೊಡೋರು ಗತಿ ಇಲ್ಲ ಇಲ್ಲಿ. ನಾ ಬಂದೆ, ತಕೊಳ್ಳಿ ಕಾಫಿ ತಕೊಳ್ಳಿ. ಜಗದೀಶಪ್ಪ ಅವರೇ, ಒಂದು ಮಾತು. ಏನು? ನೀವು ಇನ್ನು ಮುಂದೆನೂ ಹಿಂಗೆ ಆರಾಮಾಗಿರ್ಬೋದು ಅಂತ ತಿಳ್ಕೊಬಿಟ್ಟಿದ್ದೀರಾ? ಯಾಕೆ? ನಾನು ಯಾವಾಗಲೂ ಇರೋದೇ ಹೀಗೆ. ಹಂಗಲ್ಲ ಜಗದೀಶಪ್ಪ ಅವರೇ, ಶ್ರೀಕಾಂತಪ್ಪನುವೆ ಮಲ್ಲಿನುವೆ ನಿಧಾನಕ್ಕೆ ಇಬ್ರು ಹತ್ರ ಆಗ್ಬಿಡ್ತಾವ್ರೆ. ನೀವು ಹಿಂಗೆ ಸುಮ್ಮನೆ ಕೂತ್ಕೊಬಿಟ್ರೆ ಮುಂದೆ ನಿಮಗೆ ಸಾನೆ ಕಷ್ಟ ಆಗೋಯ್ತದೆ ಯಜಮಾನ್ರೆ. ಈ ಮನೆನಾಗೆ ಯಾರು ಹೆಂಗಾರ ಎಕ್ಕೊಟ್ಟು ಹೋಗ್ಬಿಡ್ಲಿ, ನಾನು ತಲೆ ಕೆಡಿಸ್ಕೊಳಕ್ಕಿಲ್ಲ. ಆದ್ರೆ ನಿಮ್ಗೆ ಏನಾರು ಆಗ್ಬಿಡ್ತದೆ ಅಂದ್ರೆ ನನ್ನ ಜೀವ ಬಿಲೆ 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 ಅಂತ ಒದ್ದಾಡ್ತದೆ. ಅದಕ್ಕೆ ಒಂದು ಮಾತು ಹೇಳಿದೆ. ಈ ಮನೇಲಿ ಏನೇನು ನಡೀತಾ ಇದೆ ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತಿದೆ ಚಂದ್ರೆ. ಒಂದಾಗ್ತಿರೋ ಅವರಿಬ್ರನ್ನ ಹೇಗೆ ದೂರ ಮಾಡಬೇಕು ಅಂತ ಚೆನ್ನಾಗಿ ಯೋಚನೆ ಮಾಡಿ ಉಪಾಯದಿಂದ ಅವಳನ್ನ ಇಲ್ಲಿಂದ ಒದ್ದು ಓಡಿಸ್ತೀನಿ. ಹಂಗೆ ಮಾಡಿ ಮೊದಲು. ಅಯ್ಯೋ, ನಾನಂತೂ ನಿಮಗೋಸ್ಕರ ಏಟೊಂದು ಹೆಣ್ಗಳು ನೋಡ್ಬಿಟ್ಟೆಪ್ಪ. ಅಯ್ಯೋ ದರಿದ್ರ, ಈ ಊರ್ನಾಗೆ ನಿಮಗೆ ಸೆಟ್ ಆಗೋಂಥ ಒಂದು ಹುಡುಗಿನೂ ನಾ ಕಾಣೆ. ಅಲ್ಲ, ನಿಮಗೆ ಸಿಗೋ ಹುಡುಗಿ ಹೆಂಗಿರ್ಬೇಕು ಅಂದರೆ ನಮ್ಮ ಜಮನಿ ಹಂಗಾರ ಇರೋದು ಬೇಡವಾ ಅಂದೆ. ಚಂದ್ರೆ, ನಿನ್ನ ಕೆಲಸ ನೀನು ನೋಡ್ಕೋ. ಯಾವ್ಯಾವ ಕೆಲಸ ಹೇಗೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬನ್ನಿ ಯಜಮಾನ್ರೆ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಕುಂತ್ಕೊಳ್ಳಿ. ಯಾಕೆ ಯಜಮಾನ್ರೆ, ತುಂಬ ಸುಸ್ತಾಗ್ತಿದ್ಯಾ? ಇನ್ನೇನು ಮತ್ತೆ, ಈ ಕೆಲಸ ಎಲ್ಲ ಹೊಸದಲ್ವಾ ನಿಮಗೆ? ಅದು ಅಲ್ಲದೆ ಇಷ್ಟೊಂದು ಕೆಲಸ ಒಂದೇ ದಿನ ಮಾಡಿ ಮುಗಿಸಿದ್ದೀರಾ. ಸುಸ್ತಾಗದೆ ಇರುತ್ತಾ? ತಗೊಳ್ಳಿ, ನೀರು ಕುಡೀರಿ. ನಡಿ ಮಲ್ಲಿ, ಕೆಲಸ ಮುಂದುವರ್ಸೋಣ. ಅಯ್ಯೋ ಚಿಕ್ಕ ಯಜಮಾನ್ರೆ, ಒಂದು ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆಮೇಲೆ ಕೆಲಸ ಮಾಡೋದು ಇದ್ದೇ ಇರುತ್ತೆ. ಈಗ ಮೊದಲು ಊಟ ಮಾಡಿ. ಈ ತಟ್ಟೆ ಇಟ್ಕೊಳ್ಳಿ, ಕೈ ತಳ್ಕೊಳ್ಳಿ.
ಬಂದೈತೆ. ಮಲ್ಲಿ ಬಿಡು, ಏನಾಗಿಲ್ಲ ಬಿಡು ಬಿಡು. ಕೆಲಸ ಮಾಡ್ಬೇಕಾದ್ರೆ ಇವೆಲ್ಲ ಆಗ್ತಾ ಇರತ್ತೆ. ಬಾ, ಎಷ್ಟು ರುಚಿಯಾಗಿದೆ ಈ ಊಟ. ರುಚಿಯಾಗಿರೋದು ಮುದ್ದೆ ಅಲ್ಲ ಚಿಕ್ಕ ಯಜಮಾನ್ರೆ, ನಿಮಗೆ ಸ್ಯಾನೆ ಹಸುವಾಗೈತಲ್ವಾ, ಅದಕ್ಕೆ ಅದು ರುಚಿ ಅನಿಸ್ತಿರೋದು. ಈ ಹಸುವಾಗ್ದಿರೋನ್ಗೆ ಆ ಪಂಚಾಮೃತ ಕೊಟ್ಟರು ರುಚಿ ಅನ್ಸಲ್ವಂತೆ ಹಾಗಂತ ನಮ್ಮಪ್ಪ ಹೇಳ್ತಿದ್ರು. ನಿಜ ಮಲ್ಲಿ, ನನಗೆ ತುಂಬ ಹಸಿವಾಗೋಗಿತ್ತು. ನೀನು ಯಾಕೆ ಸುಮ್ಮನೆ ಕೂತಿದ್ಯಾ? ನೀನು ಊಟ ಮಾಡು. ಯಜಮಾನ್ರೆ, ಮೊದಲು ನೀವು ಊಟ ಮಾಡಿ, ಆಮೇಲೆ ನಾನು ಮಾಡ್ತೀನಿ. ನಾವೆಷ್ಟು ಕೆಲಸ ಮಾಡಿದ್ರೂ ಇದು ಮುಗಿತಾನೆ ಇಲ್ಲ ಮಲ್ಲಿ. ನಮಗೆ ಒಂದು ಟ್ರ್ಯಾಕ್ಟರ್ ಬೇಕಾಗತ್ತೆ. ಹೌದು ಚಿಕ್ಕ ಯಜಮಾನ್ರೆ, ನಮ್ಮ ಹತ್ರನೇ ಬೇಕಾದಷ್ಟು ಟ್ರ್ಯಾಕ್ಟರ್ಗಳಿದೆ, ಆದರೆ ಅದಕ್ಕೆಲ್ಲ ಅಪ್ಪನ ಕೇಳಬೇಕಾಗತ್ತೆ. ಅದು ನನಗಿಷ್ಟ ಇಲ್ಲ. ಅಯ್ಯೋ, ನಿಮ್ಮಪ್ಪನ ಹತ್ರ ಅಂತ ಹೋಗಿ ಕೇಳಬೇಡಿ. ಹೇಗಿದ್ರು ತಾತನವ್ರು ಪಂದ್ಯ ಇಟ್ಟಿದಾರಲ್ಲ, ಅದ್ರಾಗ ಗೆದ್ಬಿಡಿ. ಆಗ ಆ ಟ್ರ್ಯಾಕ್ಟ್ರು ನಮಗೆ ಸಿಗ್ತೈತೆ. ಮಲ್ಲಿ, ಅದು ಹಳೆಯ ಟ್ರ್ಯಾಕ್ಟ್ರು, ಅದರಿಂದ ನಮಗೇನು ಉಪಯೋಗ? ಯಜಮಾನ್ರೆ, ಹಳೇದಾದ್ರೆ ಏನು, ಈಗ ನಮಗೆ ಬೇಕಾಗಿರೋದೇನು ಟ್ರ್ಯಾಕ್ಟ್ರು ಅಲ್ವಾ? ಯಜಮಾನ್ರೆ, ನೀವು ಮನ್ಸು ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಸಿಗತ್ತೆ. ಮನ್ಸು ಮಾಡಿ ಯಜಮಾನ್ರೆ. ಅಮ್ಮ, ರಾಂಪುರಕ್ಕೆ ಹೋಗಿ ಬರ್ತೀನಿ, ಸಾಯಂಕಾಲ ಬರೋದು ಹೊತ್ತಾಗತ್ತೆ. ಸರಿ, ನಾಳೆ ಬಂದ ತಕ್ಷಣ ಸಕ್ಕರೆ ಫ್ಯಾಕ್ಟ್ರಿ ಲೆಕ್ಕಪತ್ರ ನೋಡ್ಬೇಕಂತೆ, ನಿಮ್ಮಪ್ಪ ಹೇಳಿದ್ದಾರೆ. ಸರಿ. ಜಗದೀಶ, ಹೋಗೋದು ಹೋಗ್ತಿದ್ಯಾ? ತಮ್ಮಣ್ಣಂಗೆ ಏನಾದ್ರು ಬೇಕಾ ವಿಚಾರಿಸು. ತಮ್ಮಣ್ಣ, ರಾಂಪುರದಿಂದ ಏನಾದರೂ ತರಬೇಕಾ? ಏನು ಬೇಡ ಯಜಮಾನ್ರೆ, ನೆನ್ನೆ ಸಂತೆಗೆ ಚಂದ್ರಿನ ಕಳಿಸಿ ಎಲ್ಲನೂ ತರಿಸ್ಕೊಂಡೆ. ಜಗದೀಶ, ತಾತಂಗೆ ಏನು ಬೇಕು ಕೇಳು. ತಾತ, ನಿಮ್ಗೇನು ತರಲಿ? ನೋಡಯ್ಯ, ನನಗೆ ಮೈಸೂರು ಪಾಕು ಅಂದ್ರೆ ಇಷ್ಟ. ಅದನ್ನು ತಿನ್ನೋದಕ್ಕೆ ನಿಮ್ಮಮ್ಮ ಬಿಡಬೇಕಲ್ಲ. ಅದಕ್ಕೋಸ್ಕರ ಯಾಕೆ ತರ್ತೀಯ ಬಿಡು. ಹೋಗೋಗು, ನಿನ್ಪಾಡು ನೀನು. ತಾತ, ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ. ಹೇಳು, ಏನು ವಿಷಯ? ನೀವು ಇಟ್ಟಿರೋ ಪಂದ್ಯದಲ್ಲಿ ನಾನು ಆಡ್ತೀನಿ. ನನಗೆ ಆ ಟ್ರ್ಯಾಕ್ಟರ್ ಬೇಕು. ಹಾಡು ಹಾಡು, ಎಲ್ಲರೂ ಆಡಬೇಕು ಅಂತಲೇ ಈ ಪಂದ್ಯ ಇಟ್ಟಿರೋದು. ಶ್ರೀಕಾಂತ, ನಿಂಗೆ ಟ್ರ್ಯಾಕ್ಟ್ರ್ ಬೇಕಾದರೆ ಅಪ್ಪನ ಹತ್ರ ಕೇಳು. ಅಪ್ಪ ನಿನಗೆ ಹೊಸ ಟ್ರ್ಯಾಕ್ಟ್ರ್ ಕೊಡಿಸ್ತಾರೆ. ಅದು ಬಿಟ್ಬಿಟ್ಟು ಸುಮ್ಮನೆ ಆಟ ಆಡಿ ಮೈಕೈ ಯಾಕೆ ನೋವು ಮಾಡ್ಕೊತ್ಯಾ? ನನಗೆ ಅಪ್ಪ ಕೊಡೋ ಟ್ರ್ಯಾಕ್ಟರ್ ಬೇಕಾಗಿಲ್ಲ. ನಾನು ಈ ಪಂದ್ಯದಲ್ಲಿ ಆಡಿ ಗೆದ್ದು ಟ್ರ್ಯಾಕ್ಟರ್ನ ಬಹುಮಾನವಾಗಿ ತಗೊಳ್ತೀನಿ. ಶ್ರೀಕಾಂತ, ಆತ್ಮವಿಶ್ವಾಸ ಅಂದರೆ ಹೀಗಿರಬೇಕು ಆಟಗಾರರಿಗೆ. ಪ್ರತಿಯೊಬ್ಬ ಆಟಗಾರನು ಗೆದ್ದೇ ಗೆಲ್ತೀನಿ ಅಂತ ಆತ್ಮವಿಶ್ವಾಸ ಇಟ್ಕೊಂಡು ಆಡಬೇಕು. ತಾತ, ಇವನಿಗೆ ಬುದ್ಧಿ ಇಲ್ಲ ಅಂದರೆ ನಿಮಗೂ ಇಲ್ವಾ? ಚಿಕ್ಕ ವಯಸ್ಸಿಂದ ಕಬಡ್ಡಿ ಆಟ ಆಡ್ತಾ ಇದ್ದೀನಿ.
ಇಡೀ ತಾಲೂಕಲ್ಲೇ ನನ್ನ ಸಮ ಆಡೋರು ಯಾರೂ ಇಲ್ಲ. ಸರಿ ಸರಿ, ಯಾರು ಗೆಲ್ತಾರೋ ನೋಡೇ ಬಿಡೋಣ. ಶ್ರೀಕಾಂತನ ಆತ್ಮವಿಶ್ವಾಸ ಗೆಲ್ಲತ್ತೋ ಅಥವಾ ನಿನ್ನ ಅನುಭವ ಗೆಲ್ಲತ್ತೋ ಪಂದ್ಯ ನಡೆದೇ ಬಿಡ್ಲಿ. ತಾತ, ಪಂದ್ಯ ನಡಿಬೇಕಾಗಿರೋದು ಸಮಬಲ ಇರೋರ ಮಧ್ಯೆ. ಬೇಕಾದ್ರೆ ಆ ಗುಜ್ರಿ ಟ್ರ್ಯಾಕ್ಟರ್ನ ಇವನಿಗೆ ಕೊಟ್ಬಿಡಿ. ಪಂದ್ಯನೂ ಬೇಡ, ಏನೂ ಬೇಡ. ಯಾಕೋ ಜಗದೀಶ, ಪಂದ್ಯಕ್ಕೆ ಮೊದಲೇ ಸೋಲು ಒಪ್ಕೋತಾ ಇದೆಯಾ? ನನಗೆ ಸೋಲ ಒಳ್ಳೆ ಮಾತು ಹೇಳಿದ್ವಿ ತಾತ. ಅಲ್ಲ ತಾತ, ಬೆಕ್ಕು ಹುಲಿ ಮಧ್ಯೆ ಪಂದ್ಯ ಇಟ್ಬಿಟ್ಟು ಬೆಕ್ಕು ಗೆದ್ರು ಗೆಲ್ಬೋದು ಅಂತ ಕನ್ಸು ಕಾಣ್ತಾ ಇದೀರಲ್ಲ. ಜಗದೀಶ, ಮೊಲ ಆಮೆ ಕತೆ ಗೊತ್ತಿದ್ಯಾ ನಿನಗೆ? ಮೊಲ ನಿನ್ ಥರನೇ ನಿರ್ಲಕ್ಷ್ಯ ಮಾಡಿಬಿಡ್ತು, ಆದರೆ ಆಮೆ ಶಕ್ತಿ ಮೀರಿ ಓಡಿ ಪಂದ್ಯನ ಗೆದ್ದು ಬಿಡ್ತು. ಆಟದಲ್ಲಿ ಗೆಲುವು ಸೋಲು ನಿರ್ಧಾರ ಮಾಡೋದು ನೀನಲ್ಲ, ಪಂದ್ಯನೇ ನಿರ್ಧಾರ ಮಾಡುತ್ತೆ. ಹಾಗೆ ಹೇಳಿ ತಾತ, ಮೊದಲು ಹೇಳಿ, ಏನನ್ನ ಮಾತಾಡ್ತಿದ್ದಾನೆ ಅವಾಗಿಂದ. ಏಯ್, ನೀನು ಸುಮ್ಮನೆ ಅವರ ಮಾತಾಡ್ಬೇಡ. ಏನೋ ಹೇಗಿದೆಲ್ಲ ಗೊತ್ತಾಗಲ್ಲ. ಚಿಕ್ಕ ಯಜಮಾನ್ರೆ, ಯಜಮಾನ್ರೆ, ಬನ್ನಿ ಹೋಗೋಣ. ತಾತ, ನಾನು ನಿಮಗೆ ಇವಾಗಲೇ ಹೇಳಿರ್ತೀನಿ, ಸಣ್ಣವನು ಜೋರಾಗಿ ಆಡಬೇಡ, ನಿಧಾನವಾಗಿ ಹಿಡಿ, ಅವನನ್ನು ಕೆಡಬೇಡ ಅಂತೆಲ್ಲ ಆಮೇಲೆ ಹೇಳಕ್ ಬರಬೇಡಿ. ಆಟ ಅಂದಮೇಲೆ ಬೀಳೋದು ಹೇಳೋದೆಲ್ಲ ಇದ್ದೇ ಇರತ್ತೆ. ಅದು ನನಗೆ ಗೊತ್ತಿದೆ ಕಣಯ್ಯ, ನೀನೇ ನನಗೆ ಹೇಳ್ಬೇಕಂತಿಲ್ಲ. ಕಬಡ್ಡಿ ಪಂದ್ಯನ ಆಡ್ದು ಕುಡಿದು ಬಿಟ್ಟಿದ್ದೀನಿ ನಾನು. ಯಾವ ಕಾಲದಲ್ಲಿ ತಾತ? ಔರಂಗಜೇಬ್ ಕಾಲದಲ್ಲ. ಬರ್ತೀನಮ್ಮ. ಜಾನಕಿ, ಈಗ ಪಂದ್ಯಕ್ಕೆ ನಿಜವಾದ ರಂಗೆ ಇರುತ್ತೆ ಅಂತ ಕಾಣಿಸುತ್ತೆ. ಆಟದಲ್ಲಿ ನೀನ್ ಗೆಲ್ತೆ, ಚಿಕ್ಕಪ್ಪ ಗೆಲ್ತಾರಾ? ಯಾರು? ನಿನ್ ಚಿಕ್ಕಪ್ಪನ? ಅವನು ಈ ಜನ್ಮದಲ್ಲಿ ಗೆಲ್ಲಲ್ಲ, ಬರೀ ಆಟದಲ್ಲಲ್ಲ, ಯಾವ್ದ್ರಲ್ಲೂ ಗೆಲ್ಲಲ್ಲ ಅವನು.
ನೀನು ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಹೋಗಿ ನಿನ್ನ ಪಾಡಿಗೆ ಆಡ್ಕೋ. ರೀ ನಿಮ್ಗೋಸ್ಕರ ಬಿಸಿ ಬಿಸಿಯಾಗಿ ಎಣ್ಣೆ ಕಾಯಿಸ್ಕೊಂಡ್ ಬಂದಿದ್ದೀನಿ, ಬನ್ರಿ ಮಾಲಿಶ್ ಮಾಡ್ತೀನಿ. ಏಯ್ ಯಾಕೆ ಅದೆಲ್ಲ ಇವಾಗ? ಕಬಡ್ಡಿ ಪಂದ್ಯ ಆಡ್ಬೇಕಲ್ರಿ, ಒಂಚೂರು ತಯಾರಿ ತಗೊಳ್ಳೋದು ಬೇಡವಾ? ಏನೇ ಆಗಿದೆ ನಿಂಗೆ? ಈ ಪಂದ್ಯಕ್ಕೆ ನಾನು ತಯಾರಿ ಮಾಡ್ಕೋಬೇಕಾ? ನೀರು ಕುಡ್ದ ಸುಲಭವಾಗಿ ಈ ಪಂದ್ಯನ ಗೆದ್ಬಿಡ್ತೀನಿ ನಾನು. ಇದನ್ನು ಹೋಗಿ ನಿನ್ನ ಮೈದ್ನಂಗೆ ಕೊಡು, ತಯಾರಿ ಮಾಡ್ಕೊಂಡ್ಲಿ. ಪಂದ್ಯದಲ್ಲಿ ಸ್ವಲ್ಪ ಪೈಪೋಟಿ ಇದ್ರೆ ನನಗೂ ಆಡಕ್ಕೆ ಸ್ವಲ್ಪ ಮಜಾ ಸಿಗತ್ತೆ. ಅಯ್ಯೋ ನೀವು ಗೆದ್ಬಿಡ್ತೀರಾ ಅಂತ ಹಾಗೆಲ್ಲ ನಿರ್ಲಕ್ಷ್ಯ ಮಾಡೋಕ್ಕಾಗತ್ತಾ? ಆಟ ಆಡೋರು ಚೆನ್ನಾಗಿ ತಿಂದು ಕುಡಿದು ಗಟ್ಮುಟ್ಟಾಗಿರ್ಬೇಕಪ್ಪ. ಕೆಲ್ಸದೊಡ್ಗೆ ಬಿಸಿ ಬಿಸಿ ಹಾಲು ಬಾದಾಮಿ ತರ ಕೇಳಿದೀನಿ, ಸುಮ್ಮನೆ ಕುಡೀರಿ. ನನ್ನ ಹಾಲು ಬೇಡ, ಬಾದಾಮಿನೂ ಬೇಡ, ಏನೂ ಬೇಡ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವ ನಿಮಗೆ? ಯಾಕೆ ಪದೇ ಪದೇ ಹೇಳಿ ನನ್ನ ತಲೆ ತಿಂತಾ ಇದೆಯಾ? ಕಿವಿಡ ನಿಂಗೆ? ಚಿಕ್ಕ ಯಜಮಾನ್ರೆ, ಅಲ್ಲೇನು ನೋಡ್ತಿದ್ದೀರಿ? ಕಬಡ್ಡಿ ಕೋರ್ಟ್ ಹಾಕ್ತಿದಾರಲ್ಲ, ಅದನ್ನೇ ನೋಡ್ತಾ ಇದ್ದೆ. ಅಲ್ಲಿ ಸುತ್ತ ಗೆರೆ ಹಾಕ್ತಿದಾರಲ್ಲ, ಹಾಂ, ಏನದು? ಅದೇ ಚಿಕ್ಕ ಯಜಮಾನ್ರೆ, ಈ ಕಬಡ್ಡಿ ಆಡ್ದಾಗೆ ಅದೇ ಕೊನೆಗೆರೆ. ಮತ್ತೆ ಅಲ್ಲಿ ಮಧ್ಯದಲ್ಲಿ 3 ಗೆರೆ ಎಳ್ದಿದಾರಲ್ಲ, ಅದೇನು? ಅದಾ, ಎಲ್ಲದಕ್ಕಿನ್ನ ಆ ಮಧ್ಯದ ಗೆರೆ ಆಯ್ತಲ್ಲ, ಅಲ್ಲಿಂದನೇ ಕಬಡ್ಡಿ ಕಬಡ್ಡಿ ಅಂತ ಹೇಳ್ತಾ ಆ ಎದುರುಗಡೆ ಗುಮ್ನವ್ರು ಇರ್ತಾರಲ್ಲ, ಅವ್ರ ತವ ಹೋಗಿ ಯಾರಾದ್ರೂ ಒಬ್ಬರನ್ನ ಮುಟ್ಸ್ಬಿಟ್ಟು ಬಂದು ಮತ್ತೆ ಆ ಮಧ್ಯದ ಗೆರೆನ ಮುಟ್ಸಿದ್ರೆ ಸಾಕು, ಆ ಎದುರುಗಡೆ ಗುಮ್ನವರೆಲ್ಲ ಔಟು ಅಂತ ಅರ್ಥ. ಯಾಕೆ ಚಿಕ್ಕ ಯಜಮಾನ್ರೆ, ಈ ಕಬಡ್ಡಿ ಆಟ ನಿಮ್ಗೆ ಗೊತ್ತಿಲ್ವಾ? ಅಫ್ಕೋರ್ಸ್ ಗೊತ್ತು. ಅಂದ್ರೆ ನಂಗೆ ಗೊತ್ತು. ಸ್ಕೂಲಲ್ಲಿದ್ದಾಗ ಎಷ್ಟು ಆಡ್ತಿದ್ವಿ ಗೊತ್ತಾ? ಮಜಾ ಬರ್ತಿತ್ತು. ಎಲ್ಲ ತುಂಬ ವರ್ಷಗಳ ಹಿಂದೆ ಎಲ್ಲ ಮರ್ತೋಗ್ಬಿಟ್ಟಿದೆ, ಅದಕ್ಕೆ ನೀನು ಕೇಳಿದ್ದು. ಅಯ್ಯ ಅಷ್ಟೇ ತಾನೇ, ನಾನಿದ್ದೀನಲ್ಲ ಹೇಳ್ಕೊಡಕ್ಕೆ, ನೀವು ಯಾಕೆ ಸುಮ್ಮನೆ ಚಿಂತೆ ಮಾಡ್ತೀರಿ? ಇದೇನು ದೊಡ್ಡ ಭ್ರಮಿದ್ಯಾ ಅಲ್ಲ ಬಿಡಿ. ನಾನೊಂದು ಕಿತ ಹೇಳ್ಕೊಡ್ತೀನಿ, ಅದು ನೀವು ಗೆಪ್ತಿ ಇಟ್ಕೊಂಡ್ರೆ ಸಾಕು, ನೀವು ಆಡ್ತಾ ಆಡ್ತಾ ನಿಮಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಬನ್ನಿ ಹೋಗವ, ಬನ್ನಿ ಚಿಕ್ಕ ಯಜಮಾನ್ರೆ.